ಹರಿಣಗಳ ತವರಲ್ಲಿ ಭಾರತ ಪರಾಕ್ರಮವನ್ನು ಮೆರೆದಿದೆ. 3-1 ಸರಣಿ ಅಂತರದಲ್ಲಿ ಭಾರತ ಗೆಲುವನ್ನು ದಾಖಲಿಸಿಕೊಂಡಿದೆ. ದಕ್ಷಿಣ ಆಫ್ರಿಕಾ ಯಾವ ರೀತಿಯಾಗಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತೀಯ ಬ್ಯಾಟ್ಸ್ಮನ್ಗಳು ಅಬ್ಬರವನ್ನು ತೋರಿದ್ರು ಎನ್ನುವುದನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಆಫ್ರಿಕಾ ನೆಲದಲ್ಲಿ ಹರಿಣಗಳನ್ನು ಭಾರತ ಬಗ್ಗು ಬಡಿದಿದೆ. 3-1 ಅಂತರದಲ್ಲಿ ಸರಣಿಯನ್ನು ಟೀಂ ಇಂಡಿಯಾ ಗೆದ್ದುಕೊಂಡಿದೆ. ಸಂಜು ತಿಲಕ್ ಸ್ಫೋಟಕ ಶತಕಕ್ಕೆ ಆಫ್ರಿಕಾ ಬೆಚ್ಚಿ ಬಿದ್ದಿದೆ. ಹರಿಣಗಳನ್ನು 135 ರನ್ಗಳಿಗೆ ಕಟ್ಟಿ ಹಾಕುವಲ್ಲಿ ಟೀಂ ಇಂಡಿಯಾ ಯಶಸ್ವಿಯಾಗಿದೆ. ಆಫ್ರಿಕಾ ಬ್ಯಾಟರ್ಗಳನ್ನು ಒಂದು ಕಡೆಯಲ್ಲಿ ಭಾರತದ ಬೌಲರ್ ಹರ್ಷದೀಪ್ ಸಿಂಗ್ ಆಫ್ರಿಕಾ ಬ್ಯಾಟರ್ಗಳನ್ನು ಕಾಡಿದ್ರು. ಜಾನ್ಸ್ಬರ್ಗ್ ವಾಂಡರ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದಂಥ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಸರಣಿಯ 4ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಆತಿಥೇಯ ದಕ್ಷಿಣ ಆಫ್ರಿಕಾವನ್ನು 135 ರನ್ಗಳಿಂದ ಟೀಂ ಇಂಡಿಯಾ ಮಣಿಸಿದೆ. 4 ಪಂದ್ಯಗಳ T20 ಸರಣಿಯನ್ನು 3-1 ಅಂತರದಿಂದ ತನ್ನ ಕೈವಶ ಮಾಡಿಕೊಂಡಿದೆ. ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಭಾರತ ಮೊದಲು ಬ್ಯಾಟಿಂಗ್ ಮಾಡ್ತು. 20 ಓವರ್ಗಳಲ್ಲಿ 1 ವಿಕೆಟ್ಗೆ 283 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ದಕ್ಷಿಣ ಆಫ್ರಿಕಾ ತಂಡ 18.2 ಓವರ್ಗಳಲ್ಲಿ 148 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತದ ಪರ ಹರ್ಷದೀಪ್ 3 ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ತಲಾ 2 ವಿಕೆಟನ್ನು ಪಡೆದರು. ಹಾರ್ದಿಕ್ ಪಾಂಡ್ಯ, ರಮಣದೀಪ್ ಸಿಂಗ್ ಮತ್ತು ರವಿ ಬಿಷ್ಣೋಯ್ ತಲಾ 1 ವಿಕೆಟನ್ನು ಪಡ್ಕೊಂಡ್ರು. ದಕ್ಷಿಣ ಆಫ್ರಿಕಾದ ಬೌಲರ್ಗಳನ್ನು ಇನ್ನಿಲ್ಲದಂತೆ ಕಾಡಿದ ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಅಜೇಯ ಶತಕವನ್ನು ಸಿಡಿಸಿ ಮಿಂಚಿದ್ರು. ಸಂಜು ಸ್ಯಾಮ್ಸನ್ 109 ರನ್ಗಳಿಂದ ಇನ್ನಿಂಗ್ಸ್ ಆಡಿದರೆ ತಿಲಕ್ ವರ್ಮಾ 120 ರನ್ ಚಚ್ಚಿದ್ರು. ಈ ಮೂಲಕ ಟೀಂ ಇಂಡಿಯಾ ಕೊನೆಯ ಪಂದ್ಯದಲ್ಲಿ ಹಲವು ದಾಖಲೆಗಳನ್ನು ಬರೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಪಾಟೀಲ್, ಗಮನಿಸ್ತಾ ಇದ್ವಿ ಹರಿಣಗಳ ನೆಲದಲ್ಲಿ ಭಾರತದ ಪರಾಕ್ರಮ. ನಿನ್ನೆ ಪಂದ್ಯಾಟದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಖಂಡಿತವಾಗ್ಲು T20ಯಲ್ಲಿ ಏಕದಿನದ ಸ್ಕೋರ್ ಬರುವಂತಹ ರೀತಿಯಲ್ಲಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಅಂದ್ರೆ ಭಾರತ ಕ್ರಿಕೆಟ್ T20ಯಲ್ಲಿ ಒಂದು ಅಗ್ರಮಾನ್ಯವನ್ನ ಆಟವನ್ನ ಆಡ್ತಾ ಇದೆ. ಈಗಾಗಲೇ ನೋಡಿ ಒಂದು ದಾಖಲೆ ನೋಡೋದಾದ್ರೆ ಕಳೆದ ನಾವು 26 ಪಂದ್ಯಗಳಲ್ಲಿ 24ರಲ್ಲಿ ಗೆಲುವನ್ನ ಸಾಧಿಸಿದೀವಿ. ಅಂದ್ರೆ ನಾಯಕತ್ವದ ಬದಲಾವಣೆ ಏನು ನಮ್ಗೆ ಹಾರ್ದಿಕ್ ಪಾಂಡ್ಯ ಅವರಿಂದ ಸೂರ್ಯಕುಮಾರ್ ಯಾದವ್ಗೆ ಕೊಟ್ಟಿದ್ರು, ಅಲ್ಲಿಂದ ಒಂದು ಉತ್ತಮವಾದಂತಹ ಆರಂಭವನ್ನ ಭಾರತ ತಂಡ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಬಟ್ ಇದಕ್ಕಿಂತ ಮುಂಚೆ, ಈ ಒಂದು ಸರಣಿಗಿಂತ ಮುಂಚೆ ನ್ಯೂಜಿಲೆಂಡ್ ಜೊತೆಗೆ ತವರು ನೆಲದಲ್ಲಿಯೇ ಟೆಸ್ಟ್ ಸರಣಿಯನ್ನ ಹೀನಾಯವಾಗಿ ಸೋತಿದ್ವಿ. ಇದಾದ ನಂತರ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ಎಲ್ಲರ ಯೋಚನೆಯಲ್ಲಿದ್ರು. ಬಟ್ ದಕ್ಷಿಣ ಆಫ್ರಿಕಾಗೆ ಹೋದ ಮೇಲೆ ಭಾರತ ಅತ್ಯದ್ಭುತವಾದಂತ ಪ್ರದರ್ಶನವನ್ನ ನೀಡಿದೆ. ಈ ಒಂದು ಸರಣಿಯನ್ನ 3-1 ಅಂತರದಲ್ಲಿ ಗೆಲುವನ್ನ ಸಾಧಿಸಿದೆ. ಅದರಲ್ಲೂ ಕೂಡ ಯಂಗ್ ಸ್ಟಾರ್ಸ್ ಗಳಿಗೆ ಅತ್ಯದ್ಭುತವಾದಂತ ಅವಕಾಶವನ್ನ ಈ ಒಂದು ಸರಣಿಯಲ್ಲಿ ನೀಡಿತು. ಅದರಲ್ಲೂ ಕೂಡ ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಆಮೇಲೆ ಸಂಜು ಸ್ಯಾಮ್ಸನ್ಗೆ ಮತ್ತೊಂದು ಜೀವದಾನ ಈ ಒಂದು ಸರಣಿ. ನಾವು ಅನ್ಕೋತಾ ಇದ್ವಿ ಹಿಂದೆ ಸಾಕಷ್ಟು ಸರಿ ಅವರಿಗೆ ಅವಕಾಶಗಳನ್ನ ಕೊಟ್ಟರು ಕೂಡ ಆ ಒಂದು ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ತಾ ಇರ್ಲಿಲ್ಲ. ಬಟ್ ಈ ಒಂದು ಸರಣಿಯಲ್ಲಿ 2 ಶತಕಗಳನ್ನ ಗಳಿಸಿದ್ದಾರೆ. ತಿಲಕ್ ವರ್ಮಾ ಕೂಡ 2 ಶತಕಗಳನ್ನ ಗಳಿಸಿದ್ದಾರೆ. ಅದ್ಭುತವಾದಂತ ಆಟ. ನಿನ್ನೆ ನೋಡಿದ್ರೆ ಎಲ್ಲಿ ದಕ್ಷಿಣ ಆಫ್ರಿಕಾ ನಾವು ಮೊದಲೇ ಗೊತ್ತಿತ್ತು ತುಂಬಾ ಒಳ್ಳೆ ಪಿಚ್ ಇದೆ, ಬ್ಯಾಟ್ಗೆ ಈಸಿಯಾಗಿ ಬರುತ್ತೆ, ಆ ಒಂದು ಪಿಚ್ ನಲ್ಲಿ ಬಿಗ್ ಸ್ಕೋರ್ ಆಗುತ್ತೆ ಅಂತ ಹೇಳಿ ಟಾಸ್ ಗೆದ್ರು. ಸೂರ್ಯಕುಮಾರ್ ಒಳ್ಳೆ ಆಯ್ಕೆ ಮಾಡಿದ್ರು, ಬ್ಯಾಟಿಂಗ್ ಅನ್ನ ತೆಗೆದುಕೊಂಡ್ರು. ಆರಂಭದ ಮೊದಲ ಓವರ್ ನಲ್ಲಿಯೇ ಅಭಿಷೇಕ್ ಶರ್ಮಾ ಅವರ ಕ್ಯಾಚ್ ಅನ್ನ ಬಿಡ್ತಾರೆ. ಅಲ್ಲಿಂದ ಭಾರತ ಹಿಂದೆ ನೋಡ್ಲೇ ಇಲ್ಲ. ಪ್ರತಿಯೊಂದು ಬಾಲ್ ಅನ್ನ ಕೂಡ ಬೌಂಡ್ರಿ ಗಟ್ಟೋದಕ್ಕೆ ಪ್ರಯತ್ನ ಪಟ್ರು. ನಿನ್ನೆ ಅಂತೂ ಸಿಕ್ಸರ್ಗಳ ಸುರಿಮಳೆ ಅಂತ ಹೇಳ್ಬೋದು. ನಿನ್ನೆ ನೋಡಿ 23 ಸಿಕ್ಸರ್ಗಳನ್ನ ಹೊಡೆದಿದ್ದಾರೆ. ದಾಖಲೆಗಳ ಮೇಲೆ ದಾಖಲೆಗಳನ್ನ ಮಾಡಿದ್ದಾರೆ. ಒಟ್ಟು ಮೊದಲನೇದಾಗಿ 135 ರನ್ಗಳ ಒಂದು ವಿಜಯವನ್ನ ನಾವು ಸಾಧಿಸಿದೀವಿ. ಇನ್ನು ದಾಖಲೆಗಳ ಹಂತಕ್ಕೆ ಬಂದ್ರೆ ವಿದೇಶದಲ್ಲಿ ಅತಿ ದೊಡ್ಡ ಮೊತ್ತವನ್ನ ಕಲೆ ಹಾಕಿದಂತಹ ಒಂದು ಪಂದ್ಯ ಇದಾಗಿತ್ತು. ಅಂದ್ರೆ 283 ರನ್ಗಳನ್ನ ನಾವು ಕಲೆ ಹಾಕಿದ್ವಿ. ವಿದೇಶಗಳಲ್ಲಿ ಕಲೆ ಹಾಕಿದ್ದು ದೊಡ್ಡ ಮೊತ್ತ ಆಗಿದೆ. ಮತ್ತೆ ಇದೇ ಒಂದೇ ವರ್ಷದಲ್ಲಿ 3 ಶತಕ ಸಂಜು ಸ್ಯಾಮ್ಸನ್ಗೆ ಕೆರಿಯರೇ ಮುಗಿದೋಯ್ತು ಅನ್ನುವಂತಹ ಲೆಕ್ಕಕ್ಕಿದ್ರು. ಬಟ್ 3 ಶತಕಗಳನ್ನ ಹೊಡೆದು ನಾನು ಇನ್ನೂ ಇದೀನಿ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಪಂದ್ಯದ ಇನ್ನೊಂದು ಹೈಲೈಟ್ ಏನು ಅಂತಂದ್ರೆ ಒಂದೇ ಇನ್ನಿಂಗ್ಸ್ ನಲ್ಲಿ 2 ಶತಕ ಬಂದಿದ್ದು T20 ಇತಿಹಾಸದಲ್ಲಿ ಮೊದಲ ಬಾರಿಗೆ. ಸಂಜು ಸ್ಯಾಮ್ಸನ್ ಕೂಡ 100 ರನ್ ಹೊಡಿತಾರೆ. ತಿಲಕ್ ವರ್ಮಾ 120 ರನ್ಗಳನ್ನ ಹೊಡಿತಾರೆ. ಅದ್ಭುತವಾದಂತ ಬ್ಯಾಟಿಂಗು. ಮತ್ತೆ ಇದರ ಜೊತೆಗೆ ಅತಿ ಹೆಚ್ಚು ಕ್ರಿಕೆಟ್ T20 ಕ್ರಿಕೆಟ್ ನಲ್ಲಿ ಜೊತೆಯಾಟ ಕೂಡ ನಿರ್ಮಿಸಿದ್ರು. 210 ರನ್ಗಳ ದಾಖಲೆ ಜೊತೆಯಾಟ ನಾವು ಮಾಡಿದ್ರು. ಯಾವೊಬ್ಬ ಆಟಗಾರ, ಯಾವುದೇ ದೇಶದ ಆಟಗಾರರು ಕೂಡ ಈ ಒಂದು ದಾಖಲೆಯನ್ನ ಮಾಡಿ
ಮಾಡಿರಲಿಲ್ಲ. 210 ರನ್ಗಳ ದಾಖಲೆಯ ಜೊತೆ ಆಟ ಆಯ್ತು. ಇನ್ನು ಇನ್ನಿಂಗ್ಸ್ ನಲ್ಲಿ ಅತಿ ಹೆಚ್ಚು ಸಿಕ್ಸ್ ಅಂದ್ರೆ 23 ಸಿಕ್ಸ್ ಗಳನ್ನ ಬಾರಿಸಿದ್ದಾರೆ. ಯಾವುದೇ ತಂಡ ಕೂಡ ಇಷ್ಟೊಂದು ಸಿಕ್ಸ್ ಒಂದೇ ಪಂದ್ಯದಲ್ಲಿ ಬಾರಿಸಿರ್ಲಿಲ್ಲ. ಅದರಲ್ಲೂ ಕೂಡ ತಿಲಕ್ ವರ್ಮಾ 10 ಸಿಕ್ಸ್ ಬಾರಿಸಿದ್ರೆ, ಸಂಜು ಸ್ಯಾಮ್ಸನ್ 9 ಸಿಕ್ಸ್ ಹೊಡೆದಿದ್ದಾರೆ, ಅಭಿಷೇಕ್ ಶರ್ಮಾ 4 ಸಿಕ್ಸ್. ನಿನ್ನೆ ಒಂದು ಕ್ರಿಕೆಟ್ ನ ನೋಡೋದಾದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ರಸದೌತಣ ಅಂತ ಹೇಳ್ಬೋದು. ನಾವು ನೋಡಿ T20ಯಲ್ಲಿ ಅತ್ಯದ್ಭುತ ಅಂದ್ರೆ ಯಾರು ಮಾಡಿದಂತ ಸಾಧನೆ ಮಾಡ್ತಾನೆ ಹೋಗ್ತಾ ಇದೆ, ಬರೀ ಗೆಲುವೇ ಇದೆ. ಆದ್ರೆ ಟೆಸ್ಟ್ ಅಂತ ಬಂದಾಗ ಎಲ್ಲೋ ಆ ಒಂದು ಹಿನ್ನಡೆ ಇತ್ತಲ್ಲ, ಅದನ್ನ ಈ ಒಂದು ಯಂಗ್ಸ್ಟರ್ಸ್ ಏನಿದ್ದಾರೆ ನಿಭಾಯಿಸ್ತಾ ಇದ್ದಾರೆ ಅಂತ. ಈಗೆಲ್ಲ ಟೆಸ್ಟ್ ಮತ್ತೆ ODI ಕಡೆಗೆ ಜಾಸ್ತಿ ಜನ ಗಮನ ಕೊಡದೇ ಇರುವಂತದಲ್ಲಿ ಭಾರತ ಈಗ T20ಯಲ್ಲಿ ತಾನೇ ಆಧಿಪತ್ಯವನ್ನ ಸಾಧಿಸ್ತಾ ಇದೆ ಅಂತ ಹೇಳ್ಬೋದು. ಅಂತಹ ಅದ್ಭುತವಾದ ಆಟ. ಬಟ್ ಹರಿಣಗಳ ನಾಡಲ್ಲೇ ಅವರ ತವರೂರಲ್ಲೇ ಅವರನ್ನ ಸೋಲಿಸಿದ್ದು ಖಂಡಿತವಾಗ್ಲೂ ಭಾರತ ತಂಡದ ಯಂಗ್ಸ್ಟರ್ಸ್ಗೆ ಒಂದು ಚಪ್ಪಾಳೆಯನ್ನ ಹೊಡಿಲೇಬೇಕಾಗತ್ತೆ ಸಂಪತ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಪಾಟೀಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಾಗೆಯೇ ದಕ್ಷಿಣ ಆಫ್ರಿಕಾ ವಿರುದ್ಧದ 3ನೇ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋಕೆ ಎಡಗೈ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ಅವರಿಗೆ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವಕಾಶ ನೀಡಿದಾಗ ಅದನ್ನು ನಿರಾಸೆಗೊಳಿಸಲಿಲ್ಲ. ಸೌತ್ ಆಫ್ರಿಕಾ ವೇಗಿಗಳನ್ನು ಮನಸ್ಸು ಹೆಚ್ಚು ದಂಡಿಸಿದ್ರು. 51 ಎಸೆತಗಳಲ್ಲಿ ಶತಕ ಪೂರೈಸಿದ್ರು ತಿಲಕ್ ವರ್ಮಾ. 56 ಎಸೆತದಲ್ಲಿ 8 ಬೌಂಡರಿ 7 ಸಿಕ್ಸರ್ಗಳೊಂದಿಗೆ 107 ರನ್ ಗಳಿಸಿ ಔಟ್ ಆಗದೆ ಉಳಿದ್ರು. ಈ ಮೂಲಕ ನಾಯಕನಿಗೆ ನೀಡಿದ ಮಾತನ್ನ ಉಳಿಸಿಕೊಂಡಿದ್ದಾರೆ. ಟೀಂ ಇಂಡಿಯಾ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹರಿಣಗಳ ವಿರುದ್ಧ 11 ರನ್ಗಳಿಂದ ಗೆದ್ದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ತಿಲಕ್ ವರ್ಮಾ, ನಾನು ಬ್ಯಾಟಿಂಗ್ ಮಾಡೋದನ್ನು ತ್ಯಾಗ ಮಾಡಿ ನನಗೆ 3ನೇ ಕ್ರಮಾಂಕದಲ್ಲಿ ಆಡೋಕ್ಕೆ ಅವಕಾಶವನ್ನು ಕೊಟ್ಟಂಥ ಸೂರ್ಯಕುಮಾರ್ ಯಾದವ್ ಅವರಿಗೆ ಧನ್ಯವಾದವನ್ನು ಕೂಡ ತಿಳಿಸಿದರು. 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡೋಕ್ಕೆ ಇಷ್ಟಪಡ್ತೇನೆ, ಆದರೆ ಕಳೆದ 2 ಪಂದ್ಯಗಳಲ್ಲಿ 4ನೇ ಕ್ರಮಾಂಕದಲ್ಲಿ ಆಡಿದ್ದೆ. ಕಳೆದ ರಾತ್ರಿ ನನ್ನ ಹೋಟೆಲ್ ಕೊಠಡಿಗೆ ಬಂದ ಸೂರ್ಯಕುಮಾರ್ ಯಾದವ್ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋಕೆ ಹೇಳಿದರು ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.